ನಮಸ್ಕಾರ ಸ್ನೇಹಿತರೆ, ಆರ್ ಕೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ. ಗೆಳೆಯರೆ, ಈ ಒಂದು ಸೆಷನ್ಸ್ನಲ್ಲಿ ನಾವು ಕಂಪ್ಯೂಟರ್ಗೆ ಸಂಬಂಧಪಟ್ಟ ಕ್ವಶನ್ಸ್ ಆನ್ಸರ್ಗಳನ್ನು ನೋಡಿಕೊಳ್ಳೋಣ. ಇದು ಕಂಪ್ಯೂಟರ್ನ ಮೊದಲ ಸೆಷನ್ಸ್ ಕ್ಲಾಸ್ ಆಗಿದ್ದು, ಇಲ್ಲಿ ಕಂಪ್ಯೂಟರ್ಗೆ ಸಂಬಂಧಪಟ್ಟ ಕ್ವಶನ್ಸ್ ಆನ್ಸರ್ಗಳನ್ನು ಚರ್ಚೆ ಮಾಡೋಣ ಬನ್ನಿ. ಸೊ ಇಲ್ಲಿ ನೀಡಿರುವ ಮೊದಲ ಪ್ರಶ್ನೆ ಇದು: Which among the following Google products allows you to perform surveys online and conduct quiz online? ಈ ಒಂದು ಪ್ರಶ್ನೆಗೆ ಉತ್ತರ ಇಲ್ಲಿ ಗೂಗಲ್ ಫಾರ್ಮ್ಸ್ ಆಗಿದೆ. ಸೊ ಇಲ್ಲಿ ಗೂಗಲ್ ಫಾರ್ಮ್ಸ್ ಈಸ್ ದ ಗೂಗಲ್ products that allows you to create online surveys, quizzes and data collections forms quickly and easily. ಅಂದರೆ ಇಲ್ಲಿ ಗೂಗಲ್ ಫಾರ್ಮ್ ಎಂಬುದು ಗೂಗಲ್ ಒದಗಿಸುವ ಒಂದು ಉಚಿತ ವೆಬ್ ಆಧಾರಿತ ಸಾಧನ. ಸೊ ಇದು ಸಮೀಕ್ಷೆಗಳು ಅಂದರೆ ಸರ್ವೇಸ್, ಕ್ವಿಜಸ್ ಅಂದರೆ ರಸಪ್ರಶ್ನೆಗಳು, ಡಾಟಾ ಕಲೆಕ್ಷನ್ಸ್ ಅಂದರೆ ದತ್ತಾಂಶ ಸಂಗ್ರಹಣೆಗಾಗಿ ಈ ಒಂದು ಗೂಗಲ್ ಫಾರ್ಮ್ಸನ್ನು ಬಳಸಲಾಗುತ್ತದೆ. ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್ಸ್ ಇದು: ಇನ್ ದ ಕಾಂಟೆಕ್ಸ್ಟ್ ಆಫ್ e-governance, which features of Google Forms allows an administrators to direct citizens to the specific sections based on their previous choice? ಸೊ ಈ ಒಂದು ಪ್ರಶ್ನೆಗೆ ಉತ್ತರ ಕಂಡೀಷನಲ್ ಬ್ರಾಂಚಿಂಗ್. ಸೊ ಇಲ್ಲಿ ಗೂಗಲ್ ಫಾರ್ಮ್ಸ್ ಇದು ಗೂಗಲ್ ವರ್ಕ್ಸ್ಪೇಸ್ನ ಒಂದು ಭಾಗವಾಗಿದ್ದು, ಇದು ಬಳಕೆದಾರರು ಆನ್ಲೈನ್ನಲ್ಲಿ ಫಾರ್ಮ್ಸ್ಗಳನ್ನು ರಚಿಸಲು ಮತ್ತು ಇತರರಿಂದ ಒಂದು ಪ್ರತಿಕ್ರಿಯೆಗಳನ್ನು ಪಡೆಯಲು ಇದು ಅಂದರೆ ಈ ಒಂದು ಗೂಗಲ್ ಫಾರ್ಮ್ ಸಹಾಯ ಮಾಡುತ್ತದೆ. ಇಲ್ಲಿ ಸಂಗ್ರಹವಾದ ಮಾಹಿತಿಯು ನೇರವಾಗಿ ಗೂಗಲ್ ಶೀಟ್ನಲ್ಲಿ ಉಳಿಯುತ್ತದೆ. ಇದರಿಂದಲೇ ಈ ಒಂದು ಮಾಹಿತಿಯು ವಿಶ್ಲೇಷಿಸಲು ಸುಲಭವಾಗುತ್ತದೆ. ಹಾಗಾಗಿ ಇಲ್ಲಿ ಎಕ್ಸಾಂಪಲ್ ನೋಡುವುದಾದರೆ ಇಲ್ಲಿ ದಿ ಫೀಚರ್ಸ್ ಕ್ರಿಯೇಟೆಡ್ ಅ ಲಾಜಿಕಲ್ ಪಾತ್. ಅಂದರೆ ಇಲ್ಲಿ ಇಫ್ ಸಿಟಿಸನ್ ಸೆಲೆಕ್ಟ್ಸ್ ಅರ್ಬನ್, ದ ಫಾರ್ಮ್ ಡೈರೆಕ್ಟ್ಸ್ ದೆಮ್ ಟು ಸಿಟಿ ರಿಲೇಟೆಡ್ ಕ್ವೆಶನ್ಸ್. ಅಂದರೆ ಇಲ್ಲಿ ಇಫ್ ದೇ ಸೆಲೆಕ್ಟ್ ರೂರಲ್, ಇಟ್ ಸ್ಕಿಪ್ಸ್ ಟು ವಿಲೇಜ್ ರಿಲೇಟೆಡ್ ಸೆಕ್ಷನ್ಸ್. ಅಂದರೆ ಈ ಒಂದು ಅರ್ಬನ್ ಮಾಹಿತಿಯನ್ನು ಡೈರೆಕ್ಟ್ಲಿ ಅರ್ಬನ್ ಸೆಕ್ಷನ್ನಲ್ಲಿ ಈ ಒಂದು ಡಾಟಾ ಕಲೆಕ್ಷನ್ ಮಾಡುತ್ತದೆ. ಇದರಿಂದ ಇಲ್ಲಿ ಮಾಹಿತಿಯನ್ನು ವಿಶ್ಲೇಷಿಸುವುದು ಸುಲಭವಾಗುತ್ತದೆ. ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್ಸ್: ಇನ್ ದ context of digital India, which features of Google Forms ensure that the data entered by a citizens like a phone number follows a specific forms? ಈ ಒಂದು ಪ್ರಶ್ನೆಗೆ ಉತ್ತರ ಏನಪ್ಪ ಅಂದರೆ ಇಲ್ಲಿ ರೆಸ್ಪಾನ್ಸಸ್ ವ್ಯಾಲಿಡೇಷನ್ಸ್. ಸೊ ಇಲ್ಲಿ ರೆಸ್ಪಾನ್ಸಸ್ ವ್ಯಾಲಿಡೇಷನ್ಸ್ ಎಂಬುದು ರೆಸ್ಪಾನ್ಸಸ್ ವ್ಯಾಲಿಡೇಷನ್ಸ್ ಅಲೌಸ್ ಅಡ್ಮಿನಿಸ್ಟ್ರೇಟರ್ಸ್ ಟು ಸೆಟ್ ರೂಲ್ಸ್. ಫಾರ್ ಎಕ್ಸಾಂಪಲ್ಸ್, number length, text contents, act to ensure that data integrity and prevent incorrect entries. ಅಂದರೆ ಇಲ್ಲಿ ಪ್ರತಿಕ್ರಿಯೆ ಮೌಲ್ಯೀಕರಿಸುವುದು ನಿರ್ವಾಹಕರಿಗೆ ನಿಯಮಗಳನ್ನು ಹೊಂದಿಸಲು ಅನುಮತಿಸುತ್ತದೆ. ಉದಾಹರಣೆಗೆ ಸಂಖ್ಯೆಯ ಉದ್ದ ಅಂದರೆ ಇಲ್ಲಿ ನಂಬರ್ಸ್ ಲೆಂತ್ ಮತ್ತು ಪಠ್ಯವು ಆ್ಯಕ್ಟ್ ಅನ್ನು ಒಳಗೊಂಡಿರುತ್ತದೆ. ಅಂದರೆ ಇಲ್ಲಿ ಟೆಕ್ಸ್ಟ್ ಕಂಟೆಂಟ್ ಆ್ಯಕ್ಟ್ ಟು ಎನ್ಶೂರ್ ಡಾಟಾ. ಈ ಒಂದು ಡಾಟಾ ಸಮಗ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ತಪ್ಪಾದ ನಮೂನೆಗಳನ್ನು ತಡೆಯಲು ಈ ಗೂಗಲ್ ಫಾರ್ಮ್ಸ್ ಬಳಕೆಯಾಗುತ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ಸ್: ತಹಸೀಲ್ದಾರ್ ಕಲೆಕ್ಟ್ ಕ್ರಾಪ್ loss data using Google Forms. Where is the raw data stored by difficult from real time analysis? ಸೊ ಈ ಒಂದು ಕ್ವಶನ್ಗೆ ಆನ್ಸರ್ ಇಲ್ಲಿ ಗೂಗಲ್ ಶೀಟ್ ಆಗಿರುತ್ತದೆ. ಸೊ ಇಲ್ಲಿ while Google Forms shows and summary of responses, the raw data line by line data is automatically synced to a Google Sheet. ಅಂದರೆ ಇಲ್ಲಿ ಗೂಗಲ್ ಫಾರ್ಮ್ಸ್ಗಳು ಪ್ರತಿಕ್ರಿಯೆಗಳ ಸಾರಾಂಶವನ್ನು ತೋರಿಸಿದರೆ ಕಚ್ಚಾ ಸಾಲಿನ ಡೇಟಾವನ್ನು ಸ್ವಯಂಚಾಲಿತವಾಗಿ ಇಲ್ಲಿ ಗೂಗಲ್ ಶೀಟ್ಗೆ ಸಿಂಕ್ ಮಾಡಲಾಗುತ್ತದೆ. ಸೊ ಇಲ್ಲಿ ದೀಸ್ ಅಲೌಸ್ ದ ತಹಸೀಲ್ದಾರ್ಸ್ ಟು ಯೂಸ್ ಫಿಲ್ಟರ್ಸ್, ಫಾರ್ಮುಲಾಸ್ ಆ್ಯಂಡ್
ಶಾರ್ಟಿಂಗ್ ಟು ಅನಾಲಿಸಿಸ್ ದ ಕ್ರಾಪ್ ಡ್ಯಾಮೇಜ್. ಅಂದರೆ ಇಲ್ಲಿ ಇದು ಬೆಳೆ ಹಾನಿಯನ್ನು ವಿಶ್ಲೇಷಿಸಲು ತಹಶೀಲ್ದಾರ್ಗೆ ಫಿಲ್ಟರ್ಗಳು, ಸೂತ್ರಗಳು ಮತ್ತು ವಿಂಗಡಣೆಯನ್ನು ಬಳಸಲು ಈ ಒಂದು ಗೂಗಲ್ ಫಾರ್ಮ್ ಅನುಮತಿಸುತ್ತದೆ. ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್ಸ್, ಇಲ್ಲಿ ವಿಚ್ ಗೂಗಲ್ ವರ್ಕ್ಸ್ ಫೇಸ್ ಅಪ್ಲಿಕೇಶನ್ಸ್ ಈಸ್ ಯೂಸ್ಡ್ ಟು ಪರ್ಫಾರ್ಮ್ ಅಡ್ವಾನ್ಸ್ಡ್ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಆನ್ ಡಾಟಾ collected throughout ಗೂಗಲ್ ಫಾರ್ಮ್ಸ್. ಸೊ ಇಲ್ಲಿ ಆನ್ಸರ್ ಗೂಗಲ್ ಸೀಟ್ ಆಗಿರುತ್ತದೆ. ಸೊ ಇಲ್ಲಿ ಗೂಗಲ್ ಫಾರ್ಮ್ಸ್ ಹ್ಯಾಸ್ ಅ ನೇಟಿವ್ ಇಂಟಿಗ್ರೇಷನ್ಸ್ ವಿತ್ ಸೀಟ್ಸ್. ಸೊ ಇಲ್ಲಿ ಗೂಗಲ್ ಫಾರ್ಮ್ಸ್ಗಳು ಗೂಗಲ್ ಸೀಟ್ಗಳೊಂದಿಗೆ ಸ್ಥಳೀಯ ಏಕೀಕರಣವನ್ನು ಹೊಂದಿವೆ. ಅಂದರೆ ಇಲ್ಲಿ ಎವ್ರಿ ರೆಸ್ಪಾನ್ಸ್ ಈಸ್ ರೆಕಾರ್ಡೆಡ್ ಆ್ಯಸ್ ರಾ, ಅಲೌವಿಂಗ್ ಫಾರ್ ಫಾರ್ಮ್ಯುಲಾಸ್, ಪಿವೋಟ್ ಟೇಬಲ್ಸ್ ಆ್ಯಂಡ್ ಚಾರ್ಟ್ಸ್. ಸೊ ಇಲ್ಲಿ ಪ್ರತಿಯೊಂದು ಪ್ರತಿಕ್ರಿಯೆಯನ್ನು ಸಾಲಿನಂತೆ ದಾಖಲಿಸಲಾಗುತ್ತದೆ. ಇದು ಸೂತ್ರಗಳು, ಪಿವೋಟ್ ಕೋಷ್ಟಕಗಳು ಮತ್ತು ಚಾರ್ಟ್ಗಳನ್ನು ಈ ಒಂದು ಗೂಗಲ್ ಸೀಟ್ನಲ್ಲಿ ಅನುಮತಿಸಲಾಗುತ್ತದೆ. ಇನ್ನು ಈ ಒಂದು ಗೂಗಲ್ ಫಾರ್ಮ್ಸ್ನಲ್ಲಿ ಗೂಗಲ್ ವೆಬ್ಸೈಟ್ಗೆ ಹೋಗಿ ಗೂಗಲ್ ಫಾರ್ಮ್ಸ್ನ ಹೊಸ ಫಾರ್ಮ್ಗಳನ್ನು ತಯಾರಿಸಬಹುದು ಮತ್ತು ಲಿಂಕ್ ಅಥವಾ ಇಮೇಲ್ ಮೂಲಕ ಫಾರ್ಮ್ಸನ್ನು ಇತರರಿಗೆ ಇಲ್ಲಿ ಕಳಿಸಬಹುದು ಮತ್ತು ಆ ಒಂದು ಗೂಗಲ್ ಫಾರ್ಮ್ಸ್ನಿಂದ ಬಂದ ಪ್ರತಿಕ್ರಿಯೆಗಳನ್ನು ಅಂದರೆ ರೆಸ್ಪಾನ್ಸ್ಗಳನ್ನು ಟ್ಯಾಬ್ನಲ್ಲಿ ಚಾರ್ಟ್ ರೂಪದಲ್ಲಿ ಅಥವಾ ಗೂಗಲ್ ಸೀಟ್ನಲ್ಲಿ ನಾವು ಈ ಒಂದು ಗೂಗಲ್ ಫಾರ್ಮ್ನ ಪ್ರತಿಕ್ರಿಯೆಗಳನ್ನು ನೋಡಬಹುದು. ಇನ್ನು ಈ ಗೂಗಲ್ ಫಾರ್ಮ್ ಇವು ಸರ್ಕಾರಿ ಕೆಲಸಗಳಲ್ಲಿ, ಅದರಲ್ಲಿಯೂ KEA ಅಥವಾ KASನಂತಹ ಪರೀಕ್ಷೆಗಳ ದೃಷ್ಟಿಯಿಂದ ಇವು ಗವರ್ನೆನ್ಸ್ನ ಒಂದು ಪ್ರಮುಖ ಭಾಗವಾಗಿವೆ. ಇದು ಕಾಗದರಹಿತ ಆಡಳಿತಕ್ಕೆ ಅಂದರೆ ಪೇಪರ್ಲೆಸ್ ಅಡ್ಮಿನಿಸ್ಟ್ರೇಷನ್ಗೆ ಒತ್ತು ನೀಡುತ್ತದೆ. ಇನ್ನು ಈ ಗೂಗಲ್ ಫಾರ್ಮ್ಸ್ ಮೂಲಕ ಶಿಕ್ಷಣವನ್ನು ನಡೆಸಬಹುದು. ಅಂದರೆ ಆನ್ಲೈನ್ ಪರೀಕ್ಷೆಗಳು ಮತ್ತು ಅಸೈನ್ಮೆಂಟ್ಗಳನ್ನು ಕೂಡ ಈ ಗೂಗಲ್ ಫಾರ್ಮ್ಸ್ನಿಂದ ನಡೆಸಬಹುದು ಮತ್ತು ಇಲ್ಲಿ ಫೀಡ್ಬ್ಯಾಕ್ಸ್ ಅಂದರೆ ಅಭಿಪ್ರಾಯಗಳನ್ನು ಸಂಗ್ರಹಿಸಬಹುದು. ಗ್ರಾಹಕರು ಅಥವಾ ವಿದ್ಯಾರ್ಥಿಗಳಿಂದ ಪ್ರತಿಕ್ರಿಯೆ ಪಡೆಯಲು ಈ ಒಂದು ಫೀಡ್ಬ್ಯಾಕನ್ನು ಇಲ್ಲಿ ಗೂಗಲ್ ಶೀಟ್ ಮೂಲಕ ಪಡೆಯಬಹುದು. ಮತ್ತು ಈಗಾಗಲೇ ಹೇಳಿದಂತೆ ಸರ್ವೇಸ್ ಅಂದರೆ ಸಮೀಕ್ಷೆಗಳು, ಇಲ್ಲಿ ಮಾರುಕಟ್ಟೆ ಸಂಶೋಧನೆ ಅಥವಾ ಸಾರ್ವಜನಿಕ ಅಭಿಪ್ರಾಯಗಳನ್ನು ಈ ಒಂದು ಗೂಗಲ್ ಫಾರ್ಮ್ಸ್ ಮೂಲಕ ಸಂಗ್ರಹಿಸಬಹುದು. ಇನ್ನು ಇಲ್ಲಿ ಕ್ವಿಜ್ ಮೋಡ್, ಫೈಲ್ ಅಪ್ಲೋಡ್, ರೆಸ್ಪಾನ್ಸ್ ವ್ಯಾಲಿಡೇಷನ್ಸ್, ಕಂಡೀಷನಲ್ ಲಾಜಿಕ್ ಮತ್ತು ವಿವಿಧ ರೀತಿಯ ಪ್ರಶ್ನೋತ್ತರಗಳು, ಇಂತಹ ಈ ಒಂದು ಪ್ರಮುಖ ಲಕ್ಷಣಗಳನ್ನು ಈ ಒಂದು ಗೂಗಲ್ ಸೀಟ್ನಲ್ಲಿ, ಗೂಗಲ್ ಫಾರ್ಮ್ನಲ್ಲಿ ನೋಡಬಹುದು. ಇನ್ನು ಈ ಒಂದು ಇಷ್ಟು ಮಾಹಿತಿ ಕಂಪ್ಯೂಟರ್ಗೆ ಸಂಬಂಧಪಟ್ಟ ಮಾಹಿತಿಯಾಗಿದೆ.